ಸುಳ್ಳು ದಾಖಲೆಗಳು ಇಟ್ಕೊಂಡು ಸುಮ್ಮನೆ ಇದೆ ನಮ್ಮ ಜಾಗ ಅಂತ ಹೇಳಿದ್ರೆ ಅದು ನಾವು ಒಪ್ಪೋದಕ್ಕಾಗೋದಿಲ್ಲ ಸರ್. ಈಗ ಇವರು ಸುಮ್ಮಗೆ ಇವಾಗ ನಾರಾಯಣಮ್ಮನವರನ್ನು ಪರ್ಚೇಸ್ ಮಾಡಿದಂಥ ಏಜಸ್ ಅವ್ರ ಮೇಲೆ ಗೂಬೆ ಕುಡಿಸ್ಕೊಂಡು ಸರ್ ಇಲ್ಲ, ನಗರಸಭೆಯವ್ರು ಬಂದು ಏನಾದರೂ ನಮ್ಮನ್ನು ಮಾತಾಡಿಸಿ ಎಲ್ಲಿ ನಗರಸಭೆ ಜಾಗ ಇದೆ ಅಂತ ಕೇಳಿದರೆ ನಾವು ಜಾಗಗಳು ತೋರಿಸ್ತಾ ಇದ್ವಿ. ನನ್ನ ಹೆಸರು ಶ್ಯಾಮ್ ಸುಂದರ್ ಅಂದ್ಬಿಟ್ಟು. ನಂದು ಸ್ವಂತ ಊರು ಕಾದ್ರಿಪುರನೇ. ಅದ್ರ ಜೊತೆಲಿ ನಾನು ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿದ್ದೀನಿ. ಮತ್ತು ನಾನು ಪ್ರಾಪರ್ ಕಾದ್ರಿಪುರದಲ್ಲಾಗಿದ್ದರಿಂದ ಇದು ನನಗೆ ವಾಸ್ತವಾಂಶ ಏನು ಅಂತ ಗೊತ್ತಿದೆ ನನಗೆ. ನಗರಸಭೆಯವರು ಪ್ರವೀಣ್ ಗೌಡರು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಮತ್ತು ಇದು ಈ ರೀತಿ ಇದಾಗಿದೆ ಅಂದಮೇಲೆ ನಮಗೆ ನಿಜಾಂಶ ಗೊತ್ತಾಗಿದ್ದು. ಏನು ಈ ಸರ್ವೆ ನಂಬರು ಫೋರ್ಜರಿಯಾಗಿ ನಗರಸಭೆಗೆ ರಿಜಿಸ್ಟರ್ ಆಗಿದೆ ಎಂದು. ಅದಕ್ಕೆ ಮುಂಚೆ ನಮ್ಮದು ಯಾವುದೇ ರೀತಿ ವಿಷಯ ಗೊತ್ತಿರಲಿಲ್ಲ. ಇದೇನಾಗುತ್ತಂದರೆ ನನಗೆ ಗೊತ್ತಿದ್ದ ಪ್ರಕಾರ ನಗರಸಭೆಯವರು 1997-98ರಲ್ಲಿ ಇವರು ಶ್ರೀನಿವಾಸ್ ಗೌಡರು CM ಇದ್ದಿದ್ದಾಗ, ಶಾಸಕರಾಗಿದ್ದಾಗ ಅವರು ಆಶ್ರಯ ಕಮಿಟಿಗಳಿಗೆ ಮನೆಗಳು ಜಾಗಗಳು ತೆಗಿಬೇಕಂತ ಮಾಡ್ತಾರೆ. ಆ ಸಮಯದಲ್ಲಿ ಚಾಂದ್ ಪಾಷಾ ಅಕ್ಬರ್ ಅನ್ನೋರು ಇಲ್ಲಿ ಬಂದು ಸರ್ವೆ ನಂಬರ್ 29 ಮತ್ತು 30, 34 ಈ ಸರ್ವೆ ನಂಬರ್ಗಳ ಪರ್ಚೇಸ್ ಮಾಡ್ತಾರೆ ಚಾಂದ್ ಪಾಷಾ ಅವರು. ಈ ವಿಷಯದಲ್ಲಿ ಬಂದಾಗ ಇದಕ್ಕೆ ವ್ಯಾಪಾರ ಆಗುತ್ತೆ, ಆದರೆ ವ್ಯಾಪಾರ ಕ್ಯಾನ್ಸಲ್ ಆಗುತ್ತೆ. ಸರ್ವೆ ನಂಬರ್ 29 ಆಗ್ಲಿಂದರೂ ಯಥಾಸ್ಥಿತಿಯಾಗಿ ಯಾರು ಪೊಸಿಷನಲ್ಲಿದ್ದರು ಅವರೇ ಪೊಸಿಷನಲ್ಲಿದ್ದಾರೆ. ಯಾರು ಮುನಿವೆಂಕಟಪ್ಪ ಮತ್ತು ಮುನ್ಸೋಣಪ್ಪ ಅಂದ್ಬಿಟ್ಟು. ಮತ್ತು ಅವರು ಸತ್ತ ಮೇಲೆ ಅವ್ರ ಮಕ್ಳಿಗೆ ಬಂದು ಅವರು ಸತ್ತ ಮೇಲೆ ಪೌತಿ ವಾರಸ್ ಮುಖಾಂತರ ಇವ್ರಿಗೆ ಬರುತ್ತೆ, ನಾರಾಯಣಮ್ಮ ಮತ್ತು ಡಿ ನಾರಾಯಣಮ್ಮ ಅವ್ರಿಗೆ. ಇದು ಇವರು DK ರವಿ ಅವರಿದ್ದಾಗ ಪೋಡಿ ಅದಾಲತಲ್ಲಿ ಇದು ಇವರಿಗೆ ಡಾಕ್ಯುಮೆಂಟ್ಸ್ ಇದಾಗೋದು. ಮತ್ತು ನಗರಸಭೆಯವರು ಹೇಳ್ದಂಗೆ ಯಾವುದೇ ವಿಷಯದಲ್ಲಿ ಇದು ಫೋರ್ಜರಿ ಆಗಿರೋ ಚಾನ್ಸ್ ಇಲ್ಲ. ಯಾಕಂದರೆ DK ಅವರು ಟೋಟಲ್ ಮೂಲ ದಾಖಲಾತಿಗಳನ್ನ ವೆರಿಫಿಕೇಷನ್ ಮಾಡಿನೇ ಇದು ಪೋಡಿ ಅದಾಲತಲ್ಲಿ ಪಾಣಿ ಚೇಂಜ್ ಮಾಡಿದ್ದು. ಯಾರು DK ರವಿ ಸಾಹೇಬರು DC ಅವರಿದ್ದಾಗ. ಈಗ ನಗರಸಭೆಯವರು ಹೇಳ್ತಾಯಿದ್ರೆ ನಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಅವರ ಹತ್ರ ಮೂಲ ದಾಖಲೆಗಳು ನನ್ನ ಪ್ರಕಾರ ಯಾವುದೂ ಮೂಲ ದಾಖಲೆಗಳಿಲ್ಲ. ಈಗ ನಾವು ಹೇಳ್ಬೇಕಂದ್ರೆ ನೋಡಿ, ಈ ದಾಖಲೆ ಪ್ರಕಾರ ಯಾರು ಚಾಂದ್ ಪಾಷಾ ಮತ್ತು ಅಕ್ಬರ್ ಅವರು ಇವರಿಗೆ ನಗರಸಭೆಗೆ ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಇದೇ ದಾಖಲೆ ಅವ್ರ ಹತ್ರ ಇರೋದು. ಅದು ಬಿಟ್ಟ ಮೇಲೆ ನಾವು ಅವ್ರ ಹತ್ರ ಬೇರೆ ಯಾವುದೂ ಇಲ್ಲ ನಗರಸಭೆ ಅವ್ರ ಹತ್ರ. ಇಲ್ಲಿ ಈಗಲೂ ಪೊಸಿಷನಲ್ಲಿರೋದು ಮೂಲಸ್ಥರು ಯಾರು ಜಮೀನು ಮಾಲೀಕರು ಯಾರಿದ್ದಾರೆ ಅವರೇ ಇದ್ದಾರೆ. ಆಮೇಲೆ 2024ರಲ್ಲಿ ಇವರಿಗೆ ಏಜಸ್ ಅವ್ರಿಗೆ ಮಾರ್ತಾರೆ. ಹಣದ ಅವಶ್ಯಕತೆ ಇರೋದು ಏಜಸ್ ಅವ್ರಿಗೆ ಮಾರ್ತಾರೆ. ಇಷ್ಟೇ ಸರ್. ಅದು ಸರ್ ಅವ್ರ ಹತ್ರ ದಾಖಲೆ ಇರೋದು ಎರಡೇ. ಒಂದು ರಿಜಿಸ್ಟರ್ ಆಫೀಸಲ್ಲಿ ಚಾಂದ್ ಪಾಷಾ ಅಕ್ಬರ್ ಅವರು ನಗರಸಭೆಗೆ ಮಾಡಿದಂಥ ಒಂದು ಸುಳ್ಳು ದಾಖಲೆ 2001-2002ರಲ್ಲಿ ಮುಟೇಷನ್ ಒಂದಾಗಿದೆ. ಅದು ಕೈಬರಹ ಮುಟೇಷನ್ನು. ಆ ಕೈಬರಹ ಮುಟೇಷನ್ ಏನಾಗಿದೆ ಅಂದರೆ ಎಲ್ಲನೂ ಚಿತ್ ಮಾಡಿದ್ದಾರೆ. ಅಂದರೆ ಒರಿಜಿನಾಲಿಟಿ ಯಾವುದೂ ಇಲ್ಲ ಇದರಲ್ಲಿ, ಏನು ಕೈಬರಹ ಮುಟೇಷನಲ್ಲಿ. ಸರ್ ಪ್ರವೀಣ್ ಗೌಡರು ಇವಾಗ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಯಾಕಂದರೆ ನಗರಸಭೆ ಸ್ಥಳಗಳು ಅವರು ಏನು ವೆರಿಫಿಕೇಷನ್ ಮಾಡ್ತಾರೆ ಅದು ಒಳ್ಳೆಯದು, ಬಡವರಿಗೆ ಸೇರಬೇಕಾಗಿರೋದು. ಆದರೆ ನಗರಸಭೆಗೆ ಸೇರಿದಂಥ ಜಾಗಗಳನ್ನ ನಗರಸಭೆದು ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರಿಗೆ ನಿಜವಾದ ಇದು ಏನು ಅಂತ ಗೊತ್ತಿಲ್ಲ, ವಾಸ್ತವಾಂಶ ಗೊತ್ತಿಲ್ಲ ಯಾರಿಗೆ, ಪ್ರವೀಣ್ ಗೌಡರಿಗೆ. ಸರ್ ಶಾಸಕರಿಗೆ ಏನಂದರೆ, ಶಾಸಕರಿಗೆ ನಾನು ಒಂದೇ ವಿಷಯ ಹೇಳೋದು, ಶಾಸಕರಿಗೆ ಕೆಲಸ ಮಾಡಿದವರೇ ಪಕ್ಕದಲ್ಲಿರೋರೇ ಯಾರು ಅಂತ ಗೊತ್ತಿಲ್ಲ. ಇನ್ನು ಇದ್ರ ಬಗ್ಗೆ ನಗರಸಭೆಯವರು ಹೋಗಿ ಹೇಳಿದ್ದಾರೆ. ಅವ್ರು ಹೇಳಿದಾಗ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ನಾನು ಹೇಳೋದೇನೆಂದರೆ, ಒಬ್ಬ ವ್ಯಾಪಾರಸ್ಥ ಇವಾಗ ಏಜನವ್ರಿಗೆ ಜಮೀನು ವ್ಯಾಪಾರ ಮಾಡಿದ್ದಾರೆ. ಈ ಜಮೀನು ಮಾರದ ಮೂಲ ಮಾಲೀಕರು ದಲಿತರು, ಪರ್ಚೇಸ್ ಮಾಡಿದವರು ಮುಸ್ಲಿಮ್ಸರು. ಇದೇನಾಗಿದೆ ಅಂದರೆ ಇಲ್ಲಿ ದಲಿತರು ಉದ್ಧಾರನೂ ಆಗಬಾರ್ದು, ಮುಸ್ಲಿಮ್ಸ್ ಅವರು ವ್ಯಾಪಾರ ಮಾಡ್ಬೋದು. ಆ ರೀತಿ ಇದೆ ನಮ್ಮ ಶಾಸಕರ ಹೇಳಿಕೆ. ಯಾಕಂದರೆ ನಿಜವಾಗಿ ಶಾಸಕರು ಏನಾದರೂ ಅವ್ರಿಗೆ ಹೇಳಿದಾಗ ಅದಕ್ಕೊಂದು ಸೂಕ್ತವಾದ ಒಬ್ಬ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿಸ್ಬೇಕಾಗಿತ್ತು. ತನಿಖೆ ಮಾಡಿಸಿದ್ರೆ ಏಜನವರು ಇದೇ ಕೆಲಸನೇ ಅವ್ರು ಫ್ರಾಡ್ ಕೆಲಸ ಮಾಡ್ತಾರಂದರೆ ಅವ್ರಿಗೆಷ್ಟು ಇದಾಗುತ್ತೆ. ಮತ್ತು ಇವ್ರಿಗೆ ಸೈಟ್ ಮಾಡಿದವ್ರಿಗೆಲ್ಲ ಅರ್ಜೆಂಟ್ ಬಂದು ದುಡ್ಡು ಕೊಟ್ಟು ಇವ್ರು ದುಡ್ಡು ಕೊಡಲಿಲ್ಲ ಅಂದರೆ ಅವರು ನೇಣಾಕೊಂಡು ಸಾಯುವಂಥ ಕೆಲಸ ಆಗುತ್ತೆ. ಆವಾಗ ಶಾಸಕರಾಗಲಿ ಇಲ್ಲ ನಗರಸಭೆಯವರಾಗಿ ಅವರು ಇದಕ್ಕೆ ಅವ್ರ ಮನೆಗೆ ಏನಾದರೂ ಸಹಾಯ ಮಾಡೋ ರೀತಿಯಲ್ಲಿ ಇರ್ತಾರೆ. ಇದು ನನ್ನ ಅನಿಸಿಕೆ ಸರ್. ಇದು ಸರ್ ಈಗ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಇಷ್ಟೇ ಸರ್. ಮುಂದಿನ ನಡೆ ನಾನು ಶಾಸಕರನ್ನು ಭೇಟಿ ಆಗ್ತೀವಿ. ಶಾಸಕರನ್ನು ಭೇಟಿ ಮಾಡಿ ಈ ನಗರಸಭೆ ಸ್ಥಳಗಳಿಂದ, ಯಾಕಂದ್ರೆ ನಗರಸಭೆ ಸ್ಥಳಗಳು ಇವತ್ತೇನು ಈ ಜಾಗಗಳು ಈ ಕಡೆ ಎಲ್ಲ ಇರೋದಿಲ್ಲ, ಇದು ಈ ಗ್ರಾಮಸ್ಥರಿಂದ ಉಳಿಕೆ ಆಗಿದೆ. ಗ್ರಾಮಸ್ಥರೇ ಇದನ್ನು ಉಳಿಕೆ ಮಾಡಿರೋದು. ನಗರಸಭೆಯವರು ಯಾರೂ ಬಂದಿಲ್ಲ. ಈಗ ಸದ್ಯಕ್ಕೆ ನಗರಸಭೆಯವರು ನಮ್ಮದು ಅಂತ ಇದ್ದಾರೆ. ಈ ನಗರಸಭೆಯವರು ಮೊನ್ನೆ ಒಂದು 2 days ಬ್ಯಾಕ್ ಬಂದಿದ್ದರು. ಅವ್ರು ಬಂದಾಗ ನಗರಸಭೆ ಸರ್ವೆ ನಂಬರ್ಗಳೇ ಅವ್ರಿಗೆ ಗೊತ್ತಿಲ್ಲ, ನಗರಸಭೆ ಸ್ಥಳಗಳು ಗೊತ್ತಿಲ್ಲ. ಆದರೆ ಬಂದವರು ಏಕಾಏಕಿಯಾಗಿ ಏಜಸನ್ನು ಗುರಿ ಇಟ್ಕೊಂಡು ಅವ್ರು ಬಂದು ಯಾವ ಸರ್ವೆ ನಂಬರ್ ನಗರಸಭೆಗೆ ಸೇರಿದೆ ಅಂತ ಹೇಳ್ತಾ ಇಲ್ಲ, ಏಜಸ್ ಅವ್ರನ್ನ ಗುರಿ ಇಟ್ಕೊಂಡು ಏಜಸ್ ಅವರು ಫ್ರಾಡ್ ಮಾಡ್ತಾಯಿದ್ದಾರೆ,
ಏಸಸ್ ಅವರು ಇದನ್ನು ಕಳ್ತನವಾಗಿ ಎಲ್ರಿಗೂ ಮಾರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏಸಸ್ಸೇ ಟಾರ್ಗೆಟ್ ಯಾಕೆ ನಾನು ಹೇಳ್ದು, ಈ ಜಮೀನು ಕೊಟ್ಟವರು ನಾರಾಯಣಮ್ಮ ಮತ್ತು ಡಿ ನಾರಾಯಣಮ್ಮ ಅವರು. ನಾರಾಯಣಮ್ಮ ಅವ್ರು ಕೊಟ್ಟ ಮೇಲೆ ಏಸಸ್ ಅವರು ಪರ್ಚೇಸ್ ಮಾಡಿದ್ರು. ಅವತ್ತು ವ್ಯಾಪಾರಸ್ಥ ತೆಗೆದುಕೊಂಡಿದ್ದಾನೆ. ಇವ್ರನ್ನ ಬಿಟ್ಟು ಇವ್ರನ್ನ ಯಾರು ಮೂಲಸ್ಥರು ಇರ್ತಾರೋ ಮಾಲೀಕರು ಇರ್ತಾರೋ ಅವ್ರನ್ನ ಬಿಟ್ಟು ಏಸಸ್ ಮೇಲೆ ಆಪಾದನೆ ಮಾಡೋದು ತಪ್ಪಾಗುತ್ತೆ.